ಸೊ ಈ ಟೀನೇಜರ್ ಹ್ಯಾಕಿಂಗ್ ಗ್ರೂಪ್ ಏನಿದೆ ಅದು ಚೈನಾದ ಸರ್ವರ್ಸ್ ನ ಹ್ಯಾಕ್ ಮಾಡಿ ಚೈನಾದಲ್ಲಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅನ್ನೋ ಒಂದು ಮಾಹಿತಿನ ನಮ್ಗೆ ಎಲ್ಲಾ ಜಗತ್ತಿನ ಜೊತೆ ಶೇರ್ ಮಾಡುತ್ತೆ. ಸೊ ಚೈನಾದ ಡಾಕ್ಯುಮೆಂಟ್ಸ್ ನ ಲೀಕ್ ಮಾಡುವಂತಹ ಅವಶ್ಯಕತೆ ಇವ್ರಿಗೆ ಏನ್ ಬಂತು ಅಂತ ನೀವ್ ಅನ್ಕೋಬಹುದು. ಏನಂದ್ರೆ ಚೈನಾದಲ್ಲಿ ಈ ನಮ್ಗೆಲ್ಲ ಇದೆಯಲ್ಲ ಫ್ರೀಡಮ್ ಆಫ್ ಸ್ಪೀಚ್, ಅದೆಲ್ಲ ಅಲ್ಲಿ ಅಷ್ಟು ಚೆನ್ನಾಗಿಲ್ಲ. ಸೊ ಏನಾಗುತ್ತೆ ಅಂತ ಅಂದ್ರೆ ಈ ಫ್ರೀಡಮ್ ಆಫ್ ಸ್ಪೀಚ್ ನ ಕಿತ್ಕೊಳ್ಳೋದಕ್ಕೆ ಅವ್ರದ್ದೆಲ್ಲ ಯೂನಿಫೈಡ್ ಆಗಿ ಒಂದೇ ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಪ್ರಜೆಗಳ ಮೇಲೆ 24/7 ಸರ್ವೇಲೆನ್ಸ್ ಮಾಡ್ತಾರೆ. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ಅಲ್ಲಿ ಏನ್ ನಡೀತಾ ಇದೆ, ವಾಟ್ ಇಸ್ ದ ಗ್ರೌಂಡ್ ರಿಯಾಲಿಟಿ ಆಫ್ ಚೈನಾ ಅನ್ನೋದನ್ನ ಆಬ್ವಿಯಸ್ಲಿ ಚೈನೀಸ್ ಗವರ್ನಮೆಂಟ್ ಅಂತೂ ಆಚೆ ಎಲ್ಲೂ ಹಾಕೋದಕ್ ಬಿಡಲ್ಲ. ಅಂಡ್ ಬೇರೆ ಯಾರನ್ನ ಪಬ್ಲಿಕ್ ಹಾಕ್ತಾರೆ ಅಂದ್ರೆ ಎಲ್ಲ ಯೂನಿಫೈಡ್ ಪ್ಲಾಟ್ಫಾರ್ಮ್ ಆಗಿರೋದಕ್ಕೆ ಬೇರೆಯವ್ರಿಗೂ ಹಾಕೋದಕ್ಕೆ ಆ ಚಾನ್ಸ್ ಇಲ್ಲ. ಸೊ ನೀವು ಚೈನಾಗೆಲ್ಲ ಹೋದ್ರೆ ಚೈನಾದಲ್ಲಿ ಏನ್ ನಡೀತಾ ಇದೆ ಅಂತ ನೀವು ತಿಳ್ಕೊಳ್ಳೋದಿದೆಯಲ್ಲ, ಇಟ್ಸ್ ಕ್ವೈಟ್ ಕಷ್ಟ ಆಯ್ತಾ. ಸೊ ಯಾಕಂತ ಅಂದ್ರೆ ಮೋಸ್ಟ್ ಆಫ್ ದ ಬ್ಲಾಗರ್ಸ್ ಎಲ್ಲ ಕನ್ನಡ ಬ್ಲಾಗರ್ಸ್ ಇನ್ಕ್ಲೂಡೆಡ್ ಯಾರ್ಯಾರು ಹೋಗಿದಾರಲ್ಲ ಅವರೆಲ್ಲ ಆಬ್ವಿಯಸ್ಲಿ ದ ಪ್ರೈಮ್ ಸ್ಪಾಟ್ ಗೆ ವಿಸಿಟ್ ಮಾಡ್ತಾರೆ. ಅಂಡ್ ಐ ಆಮ್ ನಾಟ್ ಟೆಲಿಂಗ್ ಚೈನಾ ಇಸ್ ನಾಟ್ ಡೆವಲಪ್ಡ್. ಚೈನಾ ಆಬ್ವಿಯಸ್ಲಿ ಡೆವಲಪ್ ಆಗಿದೆ, ಬಟ್ ಚೈನಾದಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಇದೆ. ಚೈನಾದಲ್ಲಿ ಏನ ಮೇಜರ್ ಪ್ರಾಬ್ಲಮ್ ಅಂತ ಅಂದ್ರೆ ನಮ್ದ್ರಲ್ಲೆಲ್ಲ ಕಾಸ್ಟ್ ಸಿಸ್ಟಮ್ ನ ಹೆಂಗ್ ಡಿವೈಡ್ ಮಾಡಿ ಇಟ್ಟಿದಾರಲ್ವಾ ಎಲ್ಲ ರಾಜಕಾರಣಿಗಳು. ಸೊ ಇದೇ ತರ ಅಲ್ಲೂನು ಒಂದು ಕಾಸ್ಟ್ ಸಿಸ್ಟಮ್ ಇದೆ. ಆದ್ರೆ ಈ ಕಾಸ್ಟ್ ಸಿಸ್ಟಮ್ ನ ಹೆಂಗ್ ಅವ್ರು ಡಿವೈಡ್ ಮಾಡಿದ್ದಾರೆ ಅಂತ ಅಂದ್ರೆ ಬೇಸ್ಡ್ ಆನ್ ಎಲ್ಲಿ ಅವರು ಹುಟ್ಟಾರಲ್ಲ ಅದ್ರ ಬೇಸ್ ಮೇಲೆ. ಸೊ ಟಾಪ್ ಟೈರ್ ಅಲ್ಲಿ ಹುಟ್ಟೋರ್ಗೆ ಬೇರೆ ತರ ಫೆಸಿಲಿಟೀಸು, ಅವರು ಮತ್ತೆ ಟಾಪ್ ಟೈರ್ ಅಲ್ಲಿ ಹುಟ್ಟೋರ್ಗೆ ಒಂಥರ ಫೆಸಿಲಿಟೀಸು, ಟಾಪ್ 2 ಟೈರ್ ಸಿಟೀಸ್ ಅಲ್ಲಿ ಹುಟ್ಟೋರ್ಗೆ ಇನ್ನೊಂಥರ ಫೆಸಿಲಿಟೀಸು, ಟೈರ್ 3 ಅಲ್ಲಿ ಹುಟ್ಟೋರ್ಗೆ ಒಂಥರ, ಟೈರ್ 4 ಅಲ್ಲಿ ಹುಟ್ಟೋರ್ಗೆ ಒಂಥರ. ಸೊ ಈ ತರ ಕ್ಲೀನ್ ಆಗಿ ಡಿವೈಡ್ ಮಾಡ್ಬಿಟ್ಟಿಟ್ಟಿದ್ದಾರೆ ಆಯ್ತಾ. ಇದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಅವ್ರು ಎಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರ ಬೇಸ್ ಮೇಲೆ ಅವ್ರ ಕ್ಲಾಸಿಫಿಕೇಶನ್ ಆಗೋದಿದೆಯಲ್ಲ, ಇಟ್ಸ್ ಕ್ವೈಟ್ ಓಕೆ. ಬಟ್ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಆ ಕ್ಲಾಸಿಫಿಕೇಶನ್ ಆಗಿರೋದು ಏನಿದೆಯಲ್ಲ ಅವರು ಬೇರೆ ಕಡೆಗೆ ರೀಲೊಕೇಟ್ ಆದ್ರು ಅಂತಾನೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಇಂಡಿಯಾದಲ್ಲಿರೋ ಕುಗ್ರಾಮದಲ್ಲಿರೋನು ಬ್ಯಾಂಗ್ಳೂರಿಗೆ ಬಂದು ಅವನ ಜೀವನನ ಸಾಗಿಸ್ತಾ ಇರ್ತಾನೆ. ಸೊ ಬ್ಯಾಂಗ್ಳೂರಲ್ಲಿ ಏನಾಗುತ್ತೆ, ಬ್ಯಾಂಗ್ಳೂರು ಅವಂದೇ ಜಾಗ ತಾನೆ, ಅವ್ನ್ ಯಾವ್ದೋ ಕುಗ್ರಾಮನೂ ಅವಂದೇ ಜಾಗ, ಬ್ಯಾಂಗ್ಳೂರು ಅವಂದೇ ಜಾಗ. ಸೊ ಇಲ್ಲಿ ಗವರ್ನಮೆಂಟ್ ಅವ್ನಿಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಏನು ಹಿಂದೆ ಮುಂದೆ ನೋಡಲ್ಲ. ಬಟ್ ಚೈನಾದಲ್ಲಿ ಹಂಗಲ್ಲ. ಸೊ ಚೈನಾದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಟೈರ್ 4 ಸಿಟಿ ಹುಟ್ಟಿ ಅವನೇನಾದ್ರೂ ಟೈರ್ 1 ಸಿಟಿಗೆ ಮೂವ್ ಆಗಿ 20 ವರ್ಷ ಅಲ್ಲ 50 ವರ್ಷ ಅವನ ಜೀವನ ಪೂರ್ತಿ ಅಲ್ಲೇ ಕಳೆದ್ಬಿಟ್ಟ ಅಂತಾನೆ ಅನ್ಕೊಳ್ಳಿ ಆಯ್ತಾ. ಅವಾಗ್ಲೂನು ಅವನ್ಗೆ ಆ ಜಾಗದಲ್ಲಿ ಸಿಗ್ಬೇಕಾಗಿರೋ ಯಾವ ಫೆಸಿಲಿಟೀಸು ಸಿಗಲ್ಲ. ಅಲ್ಲಿನ ಸ್ಕೂಲಲ್ಲಿ ಅವ್ರ ಮಕ್ಕಳಿಗೆ ಎಜುಕೇಶನ್ ಸಿಗಲ್ಲ, ಅಲ್ಲಿನ ಹಾಸ್ಪಿಟಲ್ಸ್ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗಲ್ಲ, ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವನ್ಗೆ ಇನ್ಶೂರೆನ್ಸ್ ಕ್ಲೇಮ್ ಕೂಡ ಸಿಗಲ್ಲ. ಈ ಲೆವೆಲ್ಗೆ ಸಿಕ್ಕಾವಳೆ ಕಾಂಪ್ಲಿಕೇಟೆಡ್ ಆಗಿದೆ ಅವ್ರದ್ದು ಈ ಕಾಸ್ಟ್ ಸಿಸ್ಟಮ್, ಕೈಂಡ್ ಆಫ್ ಕಾಸ್ಟ್ ಸಿಸ್ಟಮ್ ಅನ್ನೋದು ಆಯ್ತಾ. ಸೊ ಇನ್ನೊಂದ್ ಏನಂತ ಅಂದ್ರೆ ಇವರೆಲ್ಲ ಹೊರಗಡೆ ಹಾಕಿದಾರಲ್ಲ, ಇವ್ರು ಹೊರಗಡೆ ಹಾಕಿರೋದ್ ಖಾಲಿ ಕಾಸ್ಟ್ ಸಿಸ್ಟಮ್ ನ ಮಾತ್ರನೇ ಅಲ್ಲ, ಚೈನಾದಲ್ಲಿ ಮನುಷ್ಯರು ಹೇಗ್ ಬದುಕ್ತಾ ಇದಾರೆ ಅನ್ನೋ ರಿಯಾಲಿಟಿನ. ಏನಕ್ಕಂದ್ರೆ ಒಂದು ಹಾಸ್ಟೆಲ್ ನೋಡಿ ಎಷ್ಟು ಗಲೀಜ್ ಆಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಈ ವಿಡಿಯೋ ಪ್ಲೇ ಮಾಡ್ತೀನಿ, ಇದ್ರೆಲ್ಲ ನೀವು ನೋಡ್ಬೋದು ಎಷ್ಟು ಗಲೀಜಾಗಿ ಜನ ಇದ್ದಾರೆ ಅಂತ. ಎಲ್ಲಾರು ಪಾವರ್ಟಿ ಮತ್ತೆ ಗಲೀಜ್ ಆಗಿರೋದ್ರ ಟೈಮಲ್ಲಿ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ನಮ್ ಕಡೆಗೆ ಪಾಯಿಂಟ್ ಮಾಡ್ತಾರೆ ದಟ್ ಇಂಡಿಯಾ ಅಷ್ಟು ಗಲೀಜ್ ಜಾಗ ಇನ್ನೊಂದಿಲ್ಲ ಅಂತ. ಅವ್ರಿಗೇನ್ ಗುರು ಗೊತ್ತು, ಇವಾಗ ನಾನು ಓಡಿಸ್ತಾ ಇದೀನಲ್ಲ ರೋಡಲ್ಲಿ, ಈ ರೋಡಲ್ಲಿ ಒಂದು ಕವರ್ ಕೂಡ ಸೈಡ್ ಅಲ್ಲಿ ಬಿದ್ದಿಲ್ಲ ಆಯ್ತಾ. ಬೇಬಿ ಗಾಡಿಗಳು ಓಡಾಡಿರೋದಕ್ಕೋ ಮತ್ತೊಂದಕ್ಕೋ ಇನ್ನೊಂದಕ್ಕೋ ಈ ಇಡೀ ರೋಡಲ್ಲಿ ಒಂದು ಖಾಲಿ ಒಂದ್ ಸಣ್ಣ ಪೇಪರ್ ಕೂಡ ಇಲ್ಲ. ಸೊ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಹಿಂಗೆ ಇದೆಯಾ? ಇಲ್ಲ. ಇಂಡಿಯಾದಲ್ಲೂ ಒಂದೊಂದ್ ಕಡೆ ಒಂದೊಂದ್ ತರ ಇದೆ, ಒಂದ್ ಕಡೆ ನೀಟ್ ಆಗಿದೆ, ಒಂದ್ ಕಡೆ ಫಾರೆಸ್ಟ್ ಆಗಿದೆ. ಸೊ ಖಾಲಿ ಒಂದ್ ದೇಶ 50 ವರ್ಷ ಮುಂದ್ಗಡೆ ಡೆವಲಪ್ ಆಗ್ಬಿಟ್ಟೈತೆ, ಅದ್ರ ಡೆವಲಪ್ಡ್ ಸ್ಟೇಟ್ಸ್ ಅಲ್ಲಿ ಅನ್ನೋ ಕಾರಣಕ್ಕೆ ಯಾವತ್ತೂನು ಅದ್ರದ್ದು ಏನು ಮುಸ್ಕಿನ ಹಿಂದ್ಗಡೆ ಇರೋ ರಿಯಾಲಿಟಿನ ಮರ್ತು ಬಿಡಬಾರದು. ಇವತ್ತಿನ ರಿಯಾಲಿಟಿನ ಆ ಹ್ಯಾಕರ್ ಗ್ರೂಪ್ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ ದಟ್
ಚೈನಾ ಅಂದ್ರೆ ಖಾಲಿ ಡೆವಲಪ್ಮೆಂಟೇ ಅಲ್ಲ ಗುರು, ಅಲ್ಲಿಂದು ರಾಜಕಾರಣಿಗಳು ಏನು ಎಡಗಣ್ಣಿಗೆ ಒಂದು ಕಾನೂನು ಬಲಗಣ್ಣಿಗೆ ಒಂದು ಕಾನೂನು ಅನ್ನೋ ತರ ಮಾಡಿದ್ದಾರೆ. ಸೊ ನಾವು ಚೈನಾ ಜೊತೆ ಕಂಪೇರ್ ಮಾಡ್ಕೊಂಡಾಗೆಲ್ಲ ನಮ್ಮನ್ನ ತೀರಾ ಕೆಳಗಡೆ ಇದೀವಿ ಅಂತಾನೆ ತೋರಿಸ್ತಾರೆ ಆಯ್ತಾ. ಅಂಡ್ ನಾಟ್ ಬಿಕಾಸ್ ಆಫ್ ಫೈನಾನ್ಷಿಯಲ್ ಸ್ಟೇಟಸ್ ಒಂದೇ ಅಲ್ಲ, ಹೈಜೀನ್ ಸ್ಟೇಟಸ್, ನಾವು ಯೂಸ್ ಮಾಡೋ ಟೆಕ್ನಾಲಜಿ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳಿಂದನೂ ನಾವಿನ್ನು ತುಂಬಾ ಕೆಳಗಡೆ ಇದೀವಿ ಅನ್ನೋದನ್ನ ನಮ್ಗೆ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಅಷ್ಟೇ ಯಾಕೆ, ಬೇರೆ ಯಾವ್ದೋ ದೇಶದವ್ರಲ್ಲ, ನಮ್ಮ ದೇಶದವರೇನೆ ನಮ್ ದೇಶನ ಹೊಗಳ್ಬಿಟ್ರೆ ಅಥವಾ ನಮ್ ದೇಶನ ಚೆನ್ನಾಗೈತೆ ಗುರು ಚೈನಾಗಿಂತ ಅಂತ ಅಂದ್ಬಿಟ್ರೆ, ನಮ್ ದೇಶದವ್ರು ನಿಮ್ಗೇನ್ ಗೊತ್ತು ಗುರು ಚೈನಾ ಹಂಗೈತೆ ಹಿಂಗೈತೆ ಅಂತ ಬಂದ್ಬಿಡ್ತಾರೆ. ಸೊ ನಾವು ಇನ್ಫಾರ್ಮೇಶನ್ ತಲುಪಿಸೋ ಜವಾಬ್ದಾರಿ ಇತ್ತು, ನಿಮ್ಗೆ ಇನ್ಫಾರ್ಮೇಶನ್ ತಲುಪಿಸಿದೀವಿ. ಇಂಟರ್ಪ್ರಿಟೇಷನ್ ಎಲ್ಲ ನಿಮ್ಗೆ ಬಿಟ್ಟಿದ್ದು. ಚೈನಾ ಚೆನ್ನಾಗಿದ್ಯಾ, ಇಂಡಿಯಾ ಚೆನ್ನಾಗಿದ್ಯಾ, ನೀವು ಚೈನಾದಲ್ಲೇ ಬದುಕ್ತೀರಾ, ಐ ಡೋಂಟ್ ಕೇರ್. ಸೊ ವಿಡಿಯೋ ಲಾಸ್ಟ್ ಅಲ್ಲಂತೂ ನಾನು ಇದನ್ನ ಹೇಳಕ್ ಇಷ್ಟ ಪಟ್ಟೇ ಬರ್ತೀನಿ ಗುರು. ಮೇರಾ ಭಾರತ್ ಮಹಾನ್, ದೇಶ ಹೆಂಗಾದ್ರೂ ಇರ್ಲಿ ಅದು ನಮ್ಮ ದೇಶನೇ ಅಲ್ವಾ. ಸೊ ದಿಸ್ ಇಸ್ ಮೈ ಭಾರತ್. ರೆಸ್ಪೆಕ್ಟ್ ಯೋರ್ ಮದರ್ಸ್ ಬರೀ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್ ಬಾಯ್.